ಕೋಗಿಲು ಕ್ರಾಸ್ ನಲ್ಲಿ ಮನೆ ತೆರವುಗಳ ವಿಚಾರ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಇವತ್ತು ಬಿಜೆಪಿ ನಿಯೋಗ ಆ ಒಂದು ಕೋಗಿಲು ಕ್ರಾಸ್ ಮನೆ ತೆರವು ಏನ್ ಮಾಡಿದ್ರು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದ್ರಿ, ಪರಿಶೀಲನೆ ನಡೆಸಿದ್ರಿ, ಅದೇ ರೀತಿಯಾಗಿ ಕೆಲವೊಬ್ಬರ ಹತ್ರ ಕೂಡ ಮಾತನಾಡಿದ್ರಿ, ನೀವು ಮಾಹಿತಿ ಕೊಡಿ, ಅದೇ ರೀತಿಯಾಗಿ ದಾಖಲಾತಿಗಳನ್ನ ಕೊಡಿ ಅಂತ ಕೇಳಿದ್ರಿ. ಏನ್ ಹೇಳ್ತೀರಿ? ಅವ್ರು ಯಾರು ಸುಮಾರು 24 ವರ್ಷದಿಂದ ಇದ್ದೀರಿ ಅಂತಾರೆ, ಒಬ್ರಿಗೂ ಕನ್ನಡ ಬರಲ್ಲ. ಮತ್ತೆ ನಮ್ಮ ರಾಜ್ಯದವ್ರು ಅಂತೂ ಅಲ್ಲೇ ಅಲ್ಲ, 100% ಅಲ್ಲ. ಈಗ ಹಿಂಗೆ ಬಿಟ್ಕೊಂಡು ಹೋದ್ರೆ ಈ ಜಾಗ ಕರ್ನಾಟಕದ ಜಾಗ ಬಾಂಗ್ಲಾದೇಶದವರು ಇಲ್ಲಿ ಹಬ್ಗಳನ್ನ ಮಾಡಿದ್ರೆ ಇದು ನೆಕ್ಸ್ಟ್ ಟೆರರಿಸ್ಟ್ ಹಬ್ ಆಗ್ತೈತೆ, ಅಫೀಮು ಗಾಂಜಾದ ಆಗ್ತೈತೆ, ಇಡೀ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರ್ತೈತೆ. ಅದನ್ನ ಮಾಡಬಾರ್ದು ಅಂತೇಳಿ ನಾನು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀನಿ. ಈಗ ಸರ್ಕಾರ ಏಕಾಏಕಿ 2 ದಿನದಲ್ಲಿ ಮನೆ ಹಂಚ್ತೀನಿ ಅಂದರೆ ಯಾವ ಕಾನೂನಲ್ಲಿ ಎಸ್ತಾ ಇದ್ದೀರಾ? ಹಂಗಾರೆ ಕರ್ನಾಟಕದಲ್ಲಿ 38 ಲಕ್ಷ ಜನ ವೇಟಿಂಗ್ ಎಲ್ಲ ಇದ್ದಾರೆ ಮನೆಗಳಿಗೋಸ್ಕರ ಮತ್ತು ಸೈಟ್ಗಳಿಗೋಸ್ಕರ. ಅವ್ರಿಗೆಲ್ಲರಿಗೂ ಇಲ್ಲದೆ ಇರೋ ಪ್ರಯಾರಿಟಿ ಇವ್ರಿಗೆ ಯಾಕೆ? ಕೆ.ಸಿ. ವೇಣುಗೋಪಾಲ್ ಹೇಳಿದ್ರು ಅಂತನ, ಪಾಕಿಸ್ತಾನದವರು ಹೇಳಿದ್ರು ಅಂತನ, ಕೇರಳ CM ಹೇಳಿದ್ರು ಅಂತ ಕರ್ನಾಟಕದ ನೆಲವನ್ನು ತಲೆಬಾಗಿ ಕೊಡ್ತಾ ಇದ್ದೀರಾ? ಇದು ಅನ್ಯಾಯ. ಅದಕ್ಕೋಸ್ಕರ ಭೇಟಿ ಮಾಡಿದಿರಿ, ಹೋರಾಟ ಮಾಡ್ತೀನಿ. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಈಗ ಫೋನ್ ಮಾಡಿ ಮಾತಾಡಿದಿರಿ. ಇದನ್ನ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ. ಸರ್, ಅದೇ ರೀತಿಯಾಗಿ ನೀವು ಅಲ್ಲಿ ಗಮನಿಸಿದ್ರಿ, ಅಲ್ಲೇ ಟೆಂಟ್ ಹಾಕೊಂಡಿದ್ದಾರೆ, ಅಲ್ಲೇ ಅಡಿಗೆ ಮಾಡ್ಕೊಂಡು ಕೂಡ ತಿಂತಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಎಷ್ಟೆಲ್ಲ ತೆರವು ಮಾಡಿದ್ರು ಕೂಡ ನಾವು ಅಲ್ಲಿ ಜಾಗ ಖಾಲಿ ಮಾಡಲ್ಲ, ಇದು ನಮ್ದು ಅನ್ನುವಂತ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ಅಲ್ಲಿ ವಾಸಿಮ್ ಅನ್ನೋ ಒಬ್ಬ ರೌಡಿ ಇದ್ದಾನೆ, ಅವ್ನು ದುಡ್ಡು ಇಸ್ಕೊಂಡು ಎಲ್ಲರ ಹತ್ರ 5-5 ಲಕ್ಷ ಇಸ್ಕೊಂಡು ಹಾಕ್ಬಿಟ್ಟಿದ್ದಾನೆ. ಈಗ ದುಡ್ಡು ಕೊಟ್ಟಿದ್ದಾರೆ, ಅವ್ನು ದುಡ್ಡು ವಾಪಸ್ ಕೇಳ್ತಾ ಇದ್ದಾರೆ, ಅವ್ನು ಓಡೋಗ್ಬಿಟ್ಟಿದ್ದಾನೆ. ಅದರಿಂದ ನಡೀತಾ ಇದೆ ಗಲಾಟೆ. ಅವನು ಕಾಂಗ್ರೆಸ್ ಏಜೆಂಟ್, ಅವನು ಕಾಂಗ್ರೆಸ್ ಲೀಡ್ರು. ಇದೆಲ್ಲ ಪ್ಲಾನ್ಡ್. ಈ ಓಟ್ಗೋಸ್ಕರ ಅವ್ರು ಓಟ್ ಹಾಕ್ತಾರೆ ಕಾಂಗ್ರೆಸ್ಗನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಬಾಂಗ್ಲಾದೇಶ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಭೋಜನ ಬಿರಿಯಾನಿ ಎಲ್ಲ ಹಾಕಿ ಇವ್ರಿಗೆ ರೇಷನ್ ಕಾರ್ಡ್ ಎಲ್ಲ ಮಾಡಿಕೊಡೋದು ಕಾಂಗ್ರೆಸ್ಸಿನ ಸ್ಕೀಮು. ಇದು ದೇಶಕ್ಕೆ ಒಳಿತಾಗಲ್ಲ, ದೇಶಕ್ಕೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಕಾಂಗ್ರೆಸ್ ಅವರು ಒಂಥರ ದೇಶಕ್ಕೆ ದ್ರೋಹ ಬಗ್ದಂಗೆ ಆಗ್ತೈತೆ. ಈಗ ಅದೇ ಕಾಂಗ್ರೆಸ್ನವರು ಕೇರಳ ಸರ್ಕಾರದ ವಿಚಾರಕ್ಕೆ ಮಣಿದ್ಬಿಟ್ಟು ನಾವು ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಜೊತೆಗೆ ಕೇರಳ MP ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ, ಪಾಕಿಸ್ತಾನದಿಂದ ಟ್ವೀಟ್ ಬರುತ್ತೆ. ಅಂದ್ರೆ ಇವರೆಲ್ಲ ಯಾರು, ಇವ್ರ ಹಿನ್ನೆಲೆಗಳು ಏನು ಅಂತ ಇನ್ನು ಶುರುವಾದ ನೋಡಪ್ಪ, ನ್ಯೂಸ್ 18 ಬೇರೆ ಹೋಗ್ಲ ಒಳಕ್ಕೆ. ಕೇರಳ MP ಬಂದು ಪರಿಶೀಲನೆ ಮಾಡಿಸಿದ್ರು. ಅವ್ರಿಗೆ ಏನು ಅಧಿಕಾರ ಕೇರಳದ MP ಬಂದು ಇಲ್ಲಿ ಪರಿಶೀಲನೆ ಮಾಡಕ್ಕೆ? ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸತ್ತೋಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಬದುಕಿದ್ರೆ ಈ ಕೇರಳದ MLA MP ಬಂದು ಇಲ್ಲಿ ಬಂದು ಅವ್ರಿಗೆ ಬೆಂಬಲ ಕೊಡ್ತಾರೆ ಬಾಂಗ್ಲಾದೇಶದವ್ರಿಗೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಈ ಸಲ ಪ್ರೀ ಪ್ಲಾನ್ಡ್. ಅದಕ್ಕೋಸ್ಕರ ಕರ್ನಾಟಕವನ್ನ ಬಾಂಗ್ಲಾದ ಹಬ್ಬ ಮಾಡಕ್ಕೆ ಬಿಡಬಾರ್ದು. ಇದು ದೇಶ ದ್ರೋಹದ ಕೆಲಸ ಆಗ್ತದೆ. ಈ ದೇಶ ದ್ರೋಹ ಮಾಡೋ ಅಂಥವ್ರಿಗೆ ಇಲ್ಲಿ ಅವಕಾಶ ಕೊಡಬಾರ್ದು. ಇಲ್ಲಿ ಅವ್ರು ಫಸ್ಟು ಅವ್ರಿಗೆ ಏನಾದರೂ ಕೊಡಕ್ಕೆ ಮುಂಚೆ ಅವರು ಸ್ಥಳೀಯರ, ಅವರು ಭಾರತ ದೇಶದವರ ಅನ್ನೋದು ತನಿಖೆ ಆಗ್ಬೇಕು. ಇವತ್ತು ನಾನು ನೋಡಿದೆ, ಎಲ್ಲೆಲ್ಲಿಂದನೋ ಕರ್ಕೊಂಬಂದು ಬಿಟ್ಬಿಟ್ಟವ್ರು. ಅವ್ರ ಐಡಿಯಾ ಇರೋದು ಎಲ್ಲೆಲ್ಲಿಂದೋ ಕರ್ಕೊಂಬಂದು ಬಿಟ್ಟಿದ್ದು ಅವ್ರ ಹೆಸರಿಗೆ ಅಲಾಟ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಬಾಂಗ್ಲಾದೇಶದವ್ರಿಗೆ ಟ್ರಾನ್ಸ್ಫರ್ ಮಾಡೋದು. ಇದು ಪ್ಲಾನ್, ಕಾಂಗ್ರೆಸ್ ಅವ್ರ ಪ್ಲಾನು. ಯಾರಿಗೂ ಗೊತ್ತಾಗಲ್ಲ, ಮಾಧ್ಯಮದವ್ರಿಗೂ ಗೊತ್ತಾಗಲ್ಲ, ಜನಗಳು ಗೊತ್ತಾಗಲ್ಲ. ಅವರೆಲ್ಲ ಲೋಕಲ್ ಅವರು ಅಂತ ಸರ್ಟಿಫೈ ಮಾಡ್ತಾರೆ ಈಗ ಬೇರೆ ಬೇರೆ ಏರಿಯಾದವ್ರಿಗೆ. ಆಮೇಲೆ ಅದನ್ನ ಟ್ರಾನ್ಸ್ಫರ್ನ ಬಾಂಗ್ಲಾದೇಶದವ್ರಿಗೆ ಮಾಡ್ತಾರೆ. ಇದು ಕಾಂಗ್ರೆಸ್ ಅವರ ಪ್ಲಾನ್. ಸರ್, ಕಾನೂನು ಹೋರಾಟ ಏನಾದರೂ ಮಾಡ್ತೀರಾ? ಮಾಡಾಗೋಯ್ತಲ್ಲಮ್ಮ. ಅಲ್ಲ ಸರ್, ಈಗ NIAಗೆ ವಹಿಸಬೇಕು ಅಂತ ಆಗ್ರಹ ಮಾಡ್ತೀವಿ. NIAಗೆ ವಹಿಸಬೇಕು ಅಂತ ಆಗ್ರಹವನ್ನ ಮಾಡ್ತೀವಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.